ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮಗೆ ಹೆಲ್ತ್ ಬಗ್ಗೆ ಒಳ್ಳೆಯ ವಿಷಯಗಳು ಸಿಗ್ತವೆ. ಒಳ್ಳೆಯ ವಿಷಯಗಳು ನಾನು ಅಪ್ಡೇಟ್ ಮಾಡ್ತೀನಿ, ಎಸ್ಪೆಷಲಿ ಉತ್ತರ ಕರ್ನಾಟಕದ ಒಂದು ಹಾಸ್ಪಿಟಲ್ಗಳ ಬಗ್ಗೆ. ಅದರಲ್ಲೇ ಕಲಬುರಗಿ ಬಗ್ಗೆ. ಕಲಬುರಗಿನಲ್ಲಿ ಜಯದೇವ ಹಾಸ್ಪಿಟಲ್ ನಿರ್ಮಾಣ ಆಗ್ತಿದೆ, ಹೊಸ ಹಾಸ್ಪಿಟಲ್ಲು. 2016ರಿಂದ ಇಲ್ಲಿ ತನಕ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ 3ನೇ ಫ್ಲೋರಲ್ಲಿ ಜಯದೇವ ಹಾಸ್ಪಿಟಲ್ ಕಾರ್ಯನಿರ್ವಹಿಸ್ತಾ ಇತ್ತು. ಈಗ ತನ್ನದೇ ಆದ ಸ್ವಂತ ಒಂದು ಬಿಲ್ಡಿಂಗು 4 ಫ್ಲೋರಲ್ಲಿ ಪ್ಲಸ್ ಗ್ರೌಂಡ್ ಫ್ಲೋರು ಬೇಸ್ಮೆಂಟ್, ಟೋಟಲ್ 6 ಫ್ಲೋರು ಬಿಲ್ಡಿಂಗಲ್ಲಿ ಏನೆಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಕಲಬುರಗಿನಲ್ಲಿ ಯಾವೆಲ್ಲ ಒಂದು ಟ್ರೀಟ್ಮೆಂಟ್ಗೆ ಸೌಲಭ್ಯಗಳು ಒದಗಿಸಿದ್ದೆ ಇಲ್ಲಿವರೆಗೂ ಒಂದು ಸರ್ಕಾರಗಳು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ. ಈಗ ಜಯದೇವ ಹಾಸ್ಪಿಟ್ಲು, ಅದ್ರ ಜೊತೆಗೆ ಕಿದ್ವಾಯಿ ಹಾಸ್ಪಿಟ್ಲು, ಅದ್ರ ಜೊತೆಗೆ ಟ್ರಾಮಾ ಸೆಂಟ್ರು. ಟ್ರಾಮಾ ಸೆಂಟರ್ ಅಂದ್ರೆ ಏನಪ್ಪ, ಆಕ್ಸಿಡೆಂಟ್ ಆದರೆ ಅಲ್ಲಿ ಪೇಷಂಟ್ಗಳು ಕರ್ಕೊಂಡು ಹೋಗ್ಬೇಕು. ಎಲ್ಲೇ ಏಟಾಗಲಿ, ಎಲ್ಲೇ ಪೆಟ್ಟಾಗಲಿ, ಎಲ್ಲೇ ಗಾಯ ಆಗಲಿ ಮನುಷ್ಯ, ಅದು ಟ್ರಾಮಾ ಸೆಂಟ್ರು. ಅದೊಂದು ಬರೀ ಆಕ್ಸಿಡೆಂಟ್ ಆಗಿರತಕ್ಕಂಥ ಪೇಷಂಟ್ಗಳಿಗೆ ಕೇರ್ ತಗೊಳ್ಳೋದು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲು ಬರೀ ಫ್ಲೋರ್ ಅದು ಇಷ್ಟೇ ಇತ್ತು, ಹಳೆ ಬಿಲ್ಡಿಂಗು. ಅದರಿಂದ ಹೊಸ ಬಿಲ್ಡಿಂಗ್ ಬಂದು 5 ಫ್ಲೋರ್ ಇತ್ತು, ಅದರಲ್ಲೇ ಜಯದೇವ ಇತ್ತು. ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ 10 ಫ್ಲೋರ್ ಆಗಿದೆ. ಗೌರ್ಮೆಂಟ್ ಹಾಸ್ಪಿಟಲ್ 10 ಫ್ಲೋರ್ ಆಗಿದೆ. ಅದ್ರ ಜೊತೆಗೆ ಜಯದೇವ ಹಾಸ್ಪಿಟಲ್ ಅನ್ನು ಈ ಗೌರ್ಮೆಂಟ್ ಹಾಸ್ಪಿಟಲ್ 3ನೇ ಫ್ಲೋರ್ ಅಲ್ಲಿ ಇತ್ತಲ್ಲ, ಅಲ್ಲಿಂದ ಈಗ ತನ್ನದೇ ಆಗಿರ್ತಕ್ಕಂಥ ಬಿಲ್ಡಿಂಗ್ ಆಗಿದೆ ಅಂತ ನಾನು ಈಗಾಗಲೇ ಹೇಳಿದೆ. ಅದು ಪಂಡಿತ್ ರಂಗ ಮಂದಿರ ಹತ್ತಿರ, ಅಥವಾ ಕಾಮತ್ ಹೋಟೆಲ್ ಪಕ್ಕದಲ್ಲಿ, ಅಥವಾ ಅನ್ನಪೂರ್ಣ ಕ್ರಾಸ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಹೊಸ ಬಿಲ್ಡಿಂಗ್ ತಲೆ ಎತ್ತಿ ನಿಂತಿದೆ. ಅಲ್ಲಿ ಏನೆಲ್ಲ ಫೆಸಿಲಿಟಿ ಇದೆ ನಾನು ಹೇಳ್ತಾ ಹೋಗ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಈಗ ಜಯದೇವ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಇರಬೇಕಾದ್ರೆ ಕೆಲವೊಂದು ಫೆಸಿಲಿಟಿ ಇರಲಿಲ್ಲ. ಈಗ ಹೊಸ ಬಿಲ್ಡಿಂಗ್ ಅಲ್ಲಿ ಫೆಸಿಲಿಟಿ ಜಾಸ್ತಿ ಆಗಿದೆ. ಏನೆಲ್ಲ ಜಾಸ್ತಿ ಆಗಿದೆ MRI ಮಾಡ್ತಾರೆ ಅಲ್ಲಿ. ಇಲ್ಲಿ MRI ಇರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಜಯದೇವ ಇತ್ತಲ್ಲ, MRI ಇರಲಿಲ್ಲ, CT ಸ್ಕ್ಯಾನ್ ಇರಲಿಲ್ಲ, ಅಲ್ಟ್ರಾಸೌಂಡ್ ಇರಲಿಲ್ಲ, ಯೋಗಾಸನ ಇರಲಿಲ್ಲ. ಸೊ ಈಗ ಹೊಸ ಬಿಲ್ಡಿಂಗ್ ಅಲ್ಲಿ ಅದೆಲ್ಲ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ, ಯೋಗಾಸನ ಅಲ್ಲಿದೆ, ಮತ್ತೆ ಕ್ಯಾಜುಲಿಟಿ ಹೆಚ್ಚಿನ ಟ್ರೀಟ್ಮೆಂಟ್ ಅಲ್ಲಿದೆ. ಆಮೇಲೆ OPD ನಲ್ಲಿ 2 ತರ OPD ಇದೆ. ಒಂದು ಸ್ಪೆಷಲ್ OPD, ಇನ್ನೊಂದು ಸಾಮಾನ್ಯ ಅಂದ್ರೆ ಜನರಲ್ OPD. ಸ್ಪೆಷಲ್ OPDಗೆ ಸ್ವಲ್ಪ ದರ ಜಾಸ್ತಿ ಇರಬಹುದು. ಅದ್ರ ಜೊತೆಗೆ ICU 1 ಇದೆ ಅಲ್ಲಿ. ಟೋಟಲಿ ICU 7 ICUಗಳು ಜಯದೇವ ಹಾಸ್ಪಿಟಲ್ ಅಲ್ಲಿ ಮಾಡಿದ್ದಾರೆ. ಅದು ಕಾಲಕ್ರಮೇಣ 7 ICU ಓಪನಿಂಗ್ ಮಾಡ್ತಾರೆ, ಒಂದೇ ಸರಿ ಮಾಡಲ್ಲ ಅನಿಸುತ್ತೆ. ಮೊದಲನೇದಾಗಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋ ICU 1 ಅಲ್ಲಿ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ ಎಲ್ಲ ಶೀಘ್ರದಲ್ಲಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು. ಅದ್ರ ಜೊತೆಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೆಲ್ಲ ಇದೆ, ಕಾಮನ್ ಆಗಿ ECG, ಎಕೋ, TMT, ಎಕ್ಸ್ರೇ, ಡಾಕ್ಟರ್ಸ್ ರೂಮ್ಸ್ ಎಲ್ಲ OPD ನಲ್ಲಿ ಗ್ರೌಂಡ್ ಫ್ಲೋರ್ ನಲ್ಲಿ ಇರುತ್ತೆ. ಅದಾದ್ಮೇಲೆ ಫಸ್ಟ್ ಫ್ಲೋರ್ ಅಂತ ಬಂದ್ರೆ ಅಲ್ಲಿ ICU 2, ICU 3, ಡೈರೆಕ್ಟರ್ ಚೇಂಬರ್, ಆಡಳಿತಾಧಿಕಾರಿ ಚೇಂಬರ್ಸ್, ಮತ್ತೆ ICU 2 ಮತ್ತೆ 3 ಪಕ್ಕದಲ್ಲೇ ಸ್ಪೆಷಲ್ ರೂಮ್ ಇರುತ್ತೆ. ಪೇಷಂಟ್ ಕಡೆಯವರು ಸ್ಪೆಷಲ್ ರೂಮ್ ಬೇಕಂದ್ರೆ ಅದಕ್ಕೆ ದರ ಜಾಸ್ತಿ ಇರುತ್ತೆ, ಅದನ್ನ ಕೊಡ್ತಾರೆ. ಅದು ಫಸ್ಟ್ ಫ್ಲೋರ್ ಆಯ್ತಾ. ಸೆಕೆಂಡ್ ಫ್ಲೋರ್ ಹೋದ್ರೆ ಅಲ್ಲಿ ICU 4 ಮತ್ತು 5 ಇರುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ICU 4 ಮತ್ತು 5, ಅದರ ಜೊತೆಗೆ ಗಂಡು ಮಕ್ಕಳು ವಾರ್ಡ್ ಇರುತ್ತೆ. ಥರ್ಡ್ ಫ್ಲೋರ್ ಹೋದ್ರೆ ಅಲ್ಲಿ ಹೆಣ್ಣು ಮಕ್ಕಳು ವಾರ್ಡ್ ಇರುತ್ತೆ. ಆಮೇಲೆ ICU 6 ಮತ್ತೆ 7 ಇರುತ್ತೆ. ಫೋರ್ತ್ ಫ್ಲೋರ್ ಹೋದ್ರೆ ಅಲ್ಲಿ ಕ್ಯಾತ್ ಲ್ಯಾಬ್ ಅಂದ್ರೆ CAG ಮಾಡ್ತಾರಲ್ಲ, ಅಂಜಿಯೋಗ್ರಫಿ ಮಾಡ್ತಾರಲ್ಲ, ಅಂಜಿಯೋಗ್ರಾಮ್ ಪೇಷಂಟ್ಗೆ ಅಂಜಿಯೋಗ್ರಾಮ್ ಅಲ್ಲಿ 4ನೇ ಫ್ಲೋರ್ ಅಲ್ಲಿ. ಆಪರೇಷನ್ ಥಿಯೇಟರ್ ಅಲ್ಲೇ ಇರುತ್ತೆ, ಸ್ಟಂಟಿಂಗ್ ಎಲ್ಲ ಅಲ್ಲೇ ಇರುತ್ತೆ, ಓಪನ್ ಹಾರ್ಟ್ ಸರ್ಜರಿ ಅಲ್ಲೇ ಇರುತ್ತೆ. ಸೊ ಇಷ್ಟೆಲ್ಲ ಫೆಸಿಲಿಟಿ ಒಳಗೊಂಡಿದೆ ಹೊಸ ಬಿಲ್ಡಿಂಗ್ ಜಯದೇವ ಆಸ್ಪತ್ರೆ ಕಲಬುರಗಿನಲ್ಲಿ. ಉತ್ತರ ಕರ್ನಾಟಕ ಸ್ಪೆಷಲಿ ಕಲಬುರಗಿನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಏನೆಲ್ಲ ಚಿಕಿತ್ಸೆ ಸೌಲಭ್ಯಗಳು ಇದಾವೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. ಟ್ರಾಮಾ ಸೆಂಟರ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನಾ ತರದ ಟ್ರೀಟ್ಮೆಂಟ್ ಇದೆ. ಎಲ್ಲ ಅಂದ್ರೆ ಮಲ್ಟಿ ಸ್ಪೆಷಾಲಿಟಿ ಅಂತಾರಲ್ಲ, ನಾನಾ ತರದ ಟ್ರೀಟ್ಮೆಂಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದೆ. ಅದ್ರ ಪಕ್ಕದಲ್ಲೇ ಟ್ರಾಮಾ ಸೆಂಟರ್, ಬರೀ ಆಕ್ಸಿಡೆಂಟ್ ಆದ್ರೆ, ಅನಾಹುತಗಳಾದ್ರೆ ಅಲ್ಲಿ. ಕಿದ್ವಾಯಿ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಆದ್ರೆ ಅಲ್ಲಿ ಟ್ರೀಟ್ಮೆಂಟ್ ಇದೆ. ಇನ್ನು ಸ್ವಲ್ಪ ದಿವಸಗಳಲ್ಲಿ ಮಕ್ಕಳ ಹಾಸ್ಪಿಟಲ್, ಇಂದಿರಾ ಗಾಂಧಿ ಹಾಸ್ಪಿಟಲ್ ಓಪನ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಹೆಲ್ತ್ ಇಲಾಖೆಯವರು. ಸೊ ಎಲ್ಲ ಫೆಸಿಲಿಟಿ ಕಲಬುರಗಿ ನಗರಕ್ಕೆ ಇದೆ.
ಓಡಾಡೋಕ್ಕೆ ಅಂತ ಏರ್ಪೋರ್ಟು ಆಗಿದೆ, ರೈಲ್ವೆ ಅದನ್ನು ಮೊದಲಿನಿಂದನೂ ಇದೆ. ಕಲಬುರಗಿ ಯಾವುದ್ರಲ್ಲೂ ಹಿಂದೆ ಇಲ್ಲ. ಸೊ ಜನಗಳು ಮಾತ್ರ ತುಂಬ ಹಿಂದೆ ಇದ್ದಾರೆ. ಎಲ್ಲ ಸೌಲಭ್ಯಗಳಿದ್ರೂ ಕೂಡ ಹಾಸ್ಪಿಟ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಏನೇನೋ ಅಂದರೂ ಮನೆಯಲ್ಲಿ ಕುತ್ಕೊಂಡು ಜೀವ ಕಳ್ಕೊಳ್ಳುವಂಥ ಒಂದು ಸಿಚುವೇಶನ್ಗಳು ನಾವು ನೋಡಿದ್ದೀವಿ. ಆಕ್ಸಿಡೆಂಟ್ ಆದರೂ ಕೂಡ ತಾಲೂಕು ಮಟ್ಟದಲ್ಲೇ ಟ್ರೀಟ್ಮೆಂಟ್ ತಗೊಂಡು ಮುಂದೆ ಜಿಲ್ಲಾ ಮಟ್ಟಕ್ಕೆ ಬರ್ದೇನೆ ಮನೆಯಲ್ಲಿ ಇರೋರು ನಾವು ನೋಡಿದ್ದೀವಿ. ಕ್ಯಾನ್ಸರ್ ಅಂತ ರೋಗಗಳಿದ್ರೂ ಕೂಡ ಅವರು ಚಿಕಿತ್ಸೆಗೆ ಒಲವು ತೋರಿಸದೇನೆ ಮನೆಯಲ್ಲಿ ಇದ್ದು ಜೀವ ಕಳ್ಕೊಂಡವ್ರನ್ನ ನಾವು ನೋಡಿದ್ದೀವಿ. ಸೊ ದಯವಿಟ್ಟು ಹಳ್ಳಿಗಾಡಿನವರು ಈ ಎಲ್ಲ ಫೆಸಿಲಿಟಿ ತಗೋಬೇಕು. ಜಯದೇವ ಹಾಸ್ಪಿಟ್ಲು ದೊಡ್ಡ ಒಂದು 4 ಫ್ಲೋರು ಹಾಸ್ಪಿಟ್ಲಲ್ಲಿ ಪ್ರತಿಯೊಂದು ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದು ಗಮನದಲ್ಲಿ ಇಟ್ಕೋಬೇಕು ನೀವು. ಜಯದೇವ ಹಾಸ್ಪಿಟ್ಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಪೇಷಂಟ್ಗೂ ತಗೊಳ್ಳೋದಿಲ್ಲ. ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗಗಳಿಗೆ ಚಿಕಿತ್ಸೆ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಗೆ ಚಿಕಿತ್ಸೆ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನೋಡಿ ಕಿಡ್ನಿ ಪ್ರಾಬ್ಲಮ್ ಒಂದು 20% ಇದೆ ಅಂತ ಇಟ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಒಂದು 80% ಇದ್ರೆ ಆ ಪೇಷಂಟು ಹಾರ್ಟ್ ಹಾಸ್ಪಿಟಲ್ ಅಂದರೆ ಜಯದೇವ ಹಾಸ್ಪಿಟಲ್ ಅಂತಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದೇ 20% ಹಾರ್ಟ್ ಪ್ರಾಬ್ಲಮು 80% ಕಿಡ್ನಿ ಪ್ರಾಬ್ಲಮ್ ಇದ್ರೆ ಜಯದೇವ ಹಾಸ್ಪಿಟಲ್ ಆ ಪೇಷಂಟ್ಗೆ ಇಟ್ಕೊಳ್ಳೋದಿಲ್ಲ. ಅದು ಕಿಡ್ನಿ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕಳಿಸ್ಕೊಡ್ತಾರೆ. ಜಯದೇವ ಹಾಸ್ಪಿಟಲ್ ಆಗಿದೆ ಅಂದ್ಬಿಟ್ಟು ಮೈ ಬಿಸಿ ಆದರೂ, ಜ್ವರ ಬಂದ್ರೂ, ಮತ್ತೆ ಕೆಮ್ಮು ನೆಗಡಿ ಇದ್ರೂ, ಆಮೇಲೆ ಏನಾದರೂ ಆಕ್ಸಿಡೆಂಟ್ ಆದ್ರೂ ಜಯದೇವ ಹಾಸ್ಪಿಟಲಲ್ಲಿ ನೋಡ್ತಾರೆ ಅನ್ನೋದು ತಪ್ಪು. ನಾನು ಹೇಳಿದ್ನಲ್ಲ, ಟ್ರಾಮಾ ಸೆಂಟ್ರು ಆಕ್ಸಿಡೆಂಟ್ ಆದರೆ, ಬೇರೆ ಬೇರೆ ರೋಗ ರುಜಿನಗಳಿದ್ರೆ ಗೌರ್ಮೆಂಟ್ ಆಸ್ಪತ್ರೆ, ಕ್ಯಾನ್ಸರ್ ಇದ್ರೆ ಕಿದ್ವಾಯಿ ಆಸ್ಪತ್ರೆ, ಇನ್ನು ಮತ್ತೆ ESI ಎಲ್ಲ ಇದೆ, ಬಸವೇಶ್ವರ ಹಾಸ್ಪಿಟ್ಲ್ ಇದೆ. ಎಷ್ಟೆಲ್ಲ ಫೆಸಿಲಿಟಿ ಹೆಲ್ತ್ ಬಗ್ಗೆ ನಾವು ಓಡಾಡಿ ಟ್ರೀಟ್ಮೆಂಟ್ ತಗೋಬೇಕು. ಮನೆಯಲ್ಲಿ ಕುತ್ಕೊಂಡ್ರೆ ಮನೆಯಾಗ ಬಂದು ಯಾರ ಟ್ರೀಟ್ಮೆಂಟ್ ಕೊಡಲ್ಲ. ಕಲಬುರಗಿ ಯಾವುದ್ರಲ್ಲೂ ಹಿಂದೆ ಬಿದ್ದಿಲ್ಲ. ಸೊ ನಾವುಗಳು ಮಾತ್ರ ಹಿಂದೆ ಬಿದ್ದಿದ್ದೀವಿ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಲಬುರಗಿ ನಗರ ತುಂಬ ಡೆವಲಪ್ ಆಗ್ತಾ ಇದೆ. ಜಯದೇವ ಹಾಸ್ಪಿಟ್ಲ್ ಒಂದು ಹೊಸ ಒಂದು ಬಿಲ್ಡಿಂಗಲ್ಲಿ ಒಳ್ಳೆ ಒಂದು ಸ್ಪೆಷಾಲಿಟಿ ಇದೆ. ಹಾರ್ಟ್ ಬಗ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿದೆ. ಎಲ್ಲರೂ ಅದರ ಸದುಪಯೋಗ ಪಡ್ಕೊಳ್ಳಿ. ಸ್ವಲ್ಪ ದಿವಸಲ್ಲೇ ಅದು ಒಂದು ಬಿಲ್ಡಿಂಗ್ ಓಪನಿಂಗ್ ಆಗುತ್ತೆ. ಸೊ ಏನೇ ಇರಲಿ, ನನ್ನ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಚೆನ್ನಾಗಿದ್ರೆ ಶೇರ್ ಮಾಡಿ, ಎಲ್ಲರಿಗೂ ಮಾಹಿತಿ ಗೊತ್ತಾಗ್ಲಿ. ನೀವು ಕೂಡ ಮಾಹಿತಿ ಬೇರೆಯವರಿಗೆ ಒದಗಿಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.